Hello, I hope your study is going on very well. My dear friends, today in this short discussion, we will have an idea on how to translate short sentences. PSI ಟ್ರಾನ್ಸ್ಲೇಷನ್ಗೆ ಸಂಬಂಧಪಟ್ಟಂತೆ ಕೆಲವು 1, 2 ಅಥವಾ 3 ವಾಕ್ಯಗಳಲ್ಲಿ ಬರುವಂತಹ ಸಣ್ಣ ಸಣ್ಣ ವಾಕ್ಯಗಳನ್ನು 2 ವಾಕ್ಯಗಳು ಅಥವಾ 3 ವಾಕ್ಯಗಳು ಅಥವಾ ಸಿಂಗಲ್ ಸೆಂಟೆನ್ಸ್ ಇರಲಿ ಏನೇ ಇರಲಿ ಅವುಗಳನ್ನು ಹೇಗೆ ಮಾಡ್ಕೋಬೇಕು, ದೆನ್ ಅದನ್ನು ಪ್ಯಾರಾಗ್ರಾಫ್ಗೆ ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಫೈನ್. ಸೊ ಲೆಟ್ ಅಸ್ ಹ್ಯಾವ್ ಅ ಲುಕ್ ಆಟ್ ಶಾರ್ಟ್ ಸೆಂಟೆನ್ಸಸ್. ದೀಸ್ ಆಲ್ ಸೆಂಟೆನ್ಸಸ್ ಆರ್ ಫ್ರಮ್ ಕೆಲವು ಎಸ್ಸೆ ರೈಟಿಂಗ್ ಇರ್ಬೋದು ಅಥವಾ ಕ್ವಶನ್ ಪೇಪರ್ಸ್ ಇರ್ಬೋದು, ಅದರಲ್ಲಿ ತೆಗೆದುಕೊಂಡಂಥವಿದೆ. ಸರ್ಕಾರದ ನಿರ್ಧಾರಗಳಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾದರೆ ಅಥವಾ ಜನರ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹೂಡಿ ನ್ಯಾಯ ಪಡೆಯಬಹುದಾಗಿದೆ. ಎಸ್, ಇಲ್ಲಿ ಏನು ಹೇಳ್ತದಪ್ಪ ಅಂತಂದರೆ, ವಾಟ್ ಈಸ್ ಇಂಪಾರ್ಟೆಂಟ್? ಫಸ್ಟ್, ನಾನು ಯಾವಾಗಲೂ ನಿಮ್ಮ ಮೇಲೆ ಹೇಳ್ತಿರ್ತೀನಿ, ವೊಕ್ಯಾಬ್ಯುಲರಿ ಈಸ್ ವೆರಿ ಇಂಪಾರ್ಟೆಂಟ್. ಸರ್ಕಾರ ಅಂದರೆ ಯು ಹ್ಯಾವ್ ಟು ಮೇಕ್ ಸಮ್ ವೊಕ್ಯಾಬ್ಯುಲರಿ ಲಿಸ್ಟ್. ಗೌರ್ಮೆಂಟ್, ನಿರ್ಧಾರ, ಫೈನ್. ಡಿಸಿಷನ್ಸ್, ಸಾರ್ವಜನಿಕರಿಗೆ. ಸೊ ಸಾರ್ವಜನಿಕರು ಅಂದರೆ ಇಲ್ಲಿ ಪಬ್ಲಿಕ್ ಅಂತ ಆಯಿತು. ಗೆ ಅಂತ ಬಂದಾಗ ಇದು ಟು ಪಬ್ಲಿಕ್. ತೊಂದರೆ, ಡಿಸ್ಟರ್ಬೆನ್ಸ್, ಬೇರೆ ಶಬ್ದಗಳು ನೋಡೋಣ. ಅಥವಾ ಆರ್, ಜನರ, ಪೀಪಲ್, ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್, ಉಲ್ಲಂಘನೆಗೆ ಏನು ಶಬ್ದ ಅನ್ಬೋದು? ವಯೋಲೇಟ್ ಬರ್ತದೆ ಮುಂದೆ, ವಯೋಲೇಟ್. ದೆನ್ ಸಾರ್ವಜನಿಕ ಹಿತಾಸಕ್ತಿ, ಪಬ್ಲಿಕ್ ಇಂಟ್ರೆಸ್ಟ್. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಂದರೆ ಕೇಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಹೂಡಿ ನ್ಯಾಯ, ಜಸ್ಟಿಸನ್ನು ಪಡೆಯೋದು ಗೆಟ್. ಸೊ ಪಡೆಯಬಹುದಾಗಿದೆ. ವೆರಿ ಇಂಪಾರ್ಟೆಂಟ್ ಈಸ್ ದಿಸ್ ಒನ್. ಇಲ್ಲಿ ಅಂದರೆ ಬಹುದು, ಹೋಗಬಹುದು, ಮಾಡಬಹುದು. ಇಲ್ಲಿ ಈ ಥರದ ಬಹುದು ಅನ್ನೋ ಶಬ್ದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಏನು ಬಳಸ್ತೀವಪ್ಪ ಅಂತಂದರೆ ವಿ ಯೂಸ್ ಮೇ ಜೊತೆ ಯಾವಾಗಲೂ ವರ್ಬ್ ನಂಬರ್ 1 ಬಳಸ್ತೇವೆ. ನಾನು ಅದನ್ನು ಮತ್ತಷ್ಟು ನಿಮಗೆ ಒಂದಿಷ್ಟು ಡೀಟೇಲಾಗಿ ಮತ್ತಷ್ಟು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡಿದಾಗ ನಾನು ಹೇಳಿಕೊಡ್ತೇನೆ. ಸೊ ವೆರಿ ಇಂಪಾರ್ಟೆಂಟ್ ಈಸ್ ನಾವು ಪಡೆಯಬಹುದಾಗಿದೆ. ಪಡೆಯುತ್ತೇವೆ ಅಂದರೆ ಬೇರೆ, ಪಡಿತಾ ಇದ್ದೇವೆ ಅಂದರೆ ಬೇರೆ, ಪಡೆದಿದ್ದೇವೆ ಅಂದರೆ ಬೇರೆ. ಬಟ್ ಇಲ್ಲಿ ಪಡೆಯಬಹುದಾಗಿದೆ. ದೇರ್ ಈಸ್ ಅ ಚಾನ್ಸ್, ದೇರ್ ಈಸ್ ಅ ಪಾಸಿಬಿಲಿಟಿ. ಬಹುದು ಅಂತ ಬಂತು ಅಂದರೆ ಮೇಯನ್ನು ಬಳಸಬೇಕು. ವಿ ಹ್ಯಾವ್ ಗಾಟ್ ಸಮ್ ಐಡಿಯಾ ಆನ್ ಹೌ ಆ್ಯಂಡ್ ವಾಟ್ ವೊಕ್ಯಾಬ್ಯುಲರಿ ಈಸ್. ದ ಜಸ್ಟಿಸ್ ಮೇ ಬಿ ಸಾಟ್. ಯಾವಾಗಲೂ ನಾನು ಹೇಳ್ತೀನಿ, ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಲಾಸ್ಟ್ ಸೆಂಟೆನ್ಸ್ ಬಿಕಮ್ಸ್ ದಿ ಫಸ್ಟ್ ಸೆಂಟೆನ್ಸ್. ದ ಜಸ್ಟಿಸ್ ಅಂದರೆ ನ್ಯಾಯವನ್ನು. ಮೇ ಬಿ ಸಾಟ್. ಪ್ಲೀಸ್ ಗಿವ್ ಅಟೆನ್ಷನ್ ಹಿಯರ್, ಪೇ ಅಟೆನ್ಷನ್ ಹಿಯರ್. ಮೇ ಬಿ ಸಾಟ್. ಸಾಟ್ ಅಂದರೆ ಏನು? ಪಡೆಯಬಹುದು. SEEK, ಸೀಕ್ ಈಸ್ ವರ್ಬ್ ನಂಬರ್ 1 ಆ್ಯಂಡ್ ಸಾಟ್ ಈಸ್ ವರ್ಬ್ ನಂಬರ್ 3. ಸೊ ಸೀಕ್ ಇದರ ವರ್ಬ್ ನಂಬರ್ 3 ಏನಾಗುತ್ತಪ್ಪ ಅಂತಂದರೆ ಸಾಟ್ ಅಂತ ಆಗುತ್ತೆ. ಸೊ ಇಲ್ಲಿ ದ ಜಸ್ಟಿಸ್ ಮೇ ಬಿ ಸಾಟ್ ಅಂತ ಅನ್ಬೋದು, ಅಥವಾ ದ ಜಸ್ಟಿಸ್ ಮೇ ಬಿ ಗಾಟ್, GET, ಗೆಟ್. ಇದರದ್ದು ಪಾಸ್ಟ್ ಟೆನ್ಸ್, ಸಾರಿ, ವರ್ಬ್ ನಂಬರ್ 3 ಏನಾಗುತ್ತೆ? ಗಾಟ್ ಅಂತ ಆಗುತ್ತೆ. ಸೊ ದ ಜಸ್ಟಿಸ್ ಮೇ ಬಿ ಹ್ಯಾಡ್ ಅಂತೂ ಆಗ್ಬೋದು. ಹ್ಯಾವ್ ಬಿಕಮ್ಸ್ ಹ್ಯಾಡ್. ಬೇರೆ ಬೇರೆ ಶಬ್ದಗಳ ಪ್ರಯೋಗ ಮಾಡಲಿಕ್ಕೆ ಓದುವ ಹವ್ಯಾಸ ಇರಬೇಕು. ಇವಾಗ ಓದುವ ಹವ್ಯಾಸ ಇರ್ತದೆ, ಆವಾಗ ನಮಗೆ ಬೇರೆ ಬೇರೆ ಶಬ್ದಗಳ ಪ್ರಯೋಗ ಮಾಡಲಿಕ್ಕೆ ಚಾನ್ಸ್ ಇರ್ತದೆ. ದ ಜಸ್ಟಿಸ್ ಮೇ ಬಿ ಸಾಟ್. ಹೇಗೆ ನೋಡಿ, ಮೊಕದ್ದಮೆ ಹೂಡುವುದರಿಂದ, ಹೂಡಿ. ಬೈ ಫಿಲಿಂಗ್ ದ ಸೂಟ್ ಅಂದರೆ ಇಲ್ಲಿ ಮೊಕದ್ದಮೆ ಅಥವಾ ಕೇಸ್. ಇಫ್ ದ ಪಬ್ಲಿಕ್ ಫೇಸ್, ನಿರ್ಧಾರಗಳು, ಸಾರ್ವಜನಿಕ ತೊಂದರೆ ಉಂಟಾದರೆ. ಇಫ್ ದ ಪಬ್ಲಿಕ್ ಫೇಸ್ ಎನಿ ಪ್ರಾಬ್ಲಮ್ ಆರ್ ಇಫ್ ದ ಫಂಡಮೆಂಟಲ್ ರೈಟ್ಸ್ ಆರ್ ವಯೋಲೇಟೆಡ್ ಬೈ ಗವರ್ಮೆಂಟ್ ಡಿಸಿಷನ್ಸ್. ಸಾರ್ವಜನಿಕ ತೊಂದರೆ ಏನಾರ ಆತಪ್ಪ ಅಂತಂದರೆ, ಯಾವುದೋ ಒಂದು ನಿರ್ಧಾರ ಕ್ಲಿಯರ್ ಇದೆ, ಗೌರ್ಮೆಂಟ್ ಡಿಸಿಷನಿಂದ ದ ಪಬ್ಲಿಕ್ಕಿಗೆ ಏನಾದ್ರು ತೊಂದರೆ ಆಯಿತು ಅಂದರೆ, ಅಥವಾ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಯಿತು ಅಂತಂದರೆ ಏನು ಮಾಡ್ಬೋದು? ಅವಾಗ ನಾವು ವಿ ಕ್ಯಾನ್ ಫೈಲ್ ದಿ ಪಬ್ಲಿಕ್ ಇಂಟ್ರೆಸ್ಟ್ ಕೇಸ್. ಸೊ ದ ಜಸ್ಟಿಸ್ ಮೇ ಬಿ ಸಾಟ್ ಅಂದರೆ ಇಲ್ಲಿ ನ್ಯಾಯ ಪಡೆಯಬಹುದಾಗಿದೆ ಅನ್ನಲಿಕ್ಕೆ ದ ಜಸ್ಟಿಸ್ ಮೇ ಬಿ ಸಾಟ್. ಹೇಗೆ? ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹೂಡಿ. ಬೈ ಫಿಲಿಂಗ್ ದ ಸೂಟ್.
ಬೈ ಫಿಲಿಂಗ್ ದ ಸೂಟ್ ಅನ್ಲಿಕ್ಕೆ ಏನಪ್ಪ ಅಂದರೆ ಇದು ಮೊಕದ್ದಮೆಯನ್ನು ಹೂಡಿ. ಯಾವುದಕ್ಕೆ? ಇಫ್ ದ ಪಬ್ಲಿಕ್ ಫೇಸ್ ಎನಿ ಪ್ರಾಬ್ಲಮ್, ಸಾರ್ವಜನಿಕರಿಗೆ ತೊಂದರೆ ಉಂಟಾದರೆ, ಇಲ್ಲಿ ಇಫ್ ಅಂತ ಬಳಸಿದ್ದೀನಿ. ಇಫ್ ಅಂತ ಯಾಕಂದರೆ ಬಂದರೆ, ಹೋದರೆ, ಹೇಳಿದರೆ, ಅಭ್ಯಾಸ ಮಾಡಿದರೆ, ಹಾರ್ಡ್ ವರ್ಕ್ ಮಾಡಿದರೆ. ಇಫ್ ಯು ವರ್ಕ್ ಹಾರ್ಡ್. ಇಫ್ ದ ಗೌರ್ಮೆಂಟ್ ಗಿವ್ಸ್ ಪರ್ಮಿಷನ್, ಸರ್ಕಾರ ಪರ್ಮಿಷನ್ ಕೊಟ್ಟರೆ. ನೇಮಿಸಿದರೆ, ಇಫ್ ದ ಗೌರ್ಮೆಂಟ್ ಅಪಾಯಿಂಟ್ಸ್. ಇಫ್ ಯು ಅಟೆಂಡ್ ಮಾಡಿದರೆ. ಇಫ್ ಯು ಪೇ ಅಟೆನ್ಷನ್, ನೀವು ಅಟೆನ್ಷನ್ ಪೇ ಮಾಡಿದರೆ. ಹಾರ್ಡ್ ವರ್ಕ್ ಮಾಡಿದರೆ, ಇಫ್ ಯು ವರ್ಕ್ ಹಾರ್ಡ್. ಸೊ ಉಂಟಾದರೆ, ಇಫ್ ದ ಪಬ್ಲಿಕ್ ಫೇಸ್ ಎನಿ ಪ್ರಾಬ್ಲಮ್, ಆರ್ ಅಥವಾ ಜನರ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದರೆ. ಇಫ್ ದ ಫಂಡಮೆಂಟಲ್ ರೈಟ್ಸ್ ಆರ್ ವಯೋಲೇಟೆಡ್, ಅಂದರೆ ಉಲ್ಲಂಘನೆಯಾದರೆ. ನೋಡಿ, ಇಲ್ಲಿ ಪ್ಯಾಸಿವ್ ಫಾರ್ಮನ್ನು ಬರ್ತದೆ. ಇದನ್ನು ನೀವು ಏನು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಈ ಥರ ವಾಕ್ಯಗಳನ್ನ ಮೇಲಿಂದ ಮೇಲೆ ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡಿದಾಗ ಇಲ್ಲಿ ಯಾಕೆ ಈ ಥರ ಬಂತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಉಲ್ಲಂಘನೆಯಾದರೆ ಬೈ ಗವರ್ಮೆಂಟ್ ಡಿಸಿಷನ್ಸ್, ಯಾವುದರಿಂದ? ಸರ್ಕಾರದ ನಿರ್ಧಾರಗಳಿಂದ. ಅಂಡರ್ಸ್ಟ್ಯಾಂಡ್? ಸೊ ಇದರಲ್ಲಿ ಬಹಳಷ್ಟು ಏನು ಗಲಿಬಿಲಿ ಆಗುವಂಥ, ಕನ್ಫ್ಯೂಷನ್ ಆಗುವಂಥ ಪಾಯಿಂಟ್ಸ್ ಏನಿಲ್ಲ. ಸಿಂಪಲ್ಲಾಗಿ ನೀವು ಏನು ಮೊದಲು ತಿಳ್ಕೋಬೇಕು ಅಂದರೆ, ಈ ಒಂದು ಯಾವ ಒಂದು ವರ್ಬದಿಂದ ಶಬ್ದ ಎಂಡ್ ಆಗ್ತದೆ ಅಲ್ಲಿ ಏನು ಬಳಸಬೇಕು ನಾವು ವರ್ಬ್ ಅನ್ನೋದು ನಿಮಗೆ ಗೊತ್ತಾತಂದರೆ ಡೆಫಿನೆಟ್ಲಿ ಯು ವಿಲ್ ಕಮ್ ಔಟ್ ವಿತ್ ಬ್ಯೂಟಿಫುಲ್ ಥಿಂಗ್ಸ್. ನಾವು ಸೆಕೆಂಡ್ ಒನ್, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಮಾನವ ಹಕ್ಕುಗಳ ಉಲ್ಲಂಘನೆ ಮೊದಲಾದ ಸಂದರ್ಭದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಹೂಡಬಹುದು. ನಿಮಗೊಂದು ಕಾನ್ಫಿಡೆನ್ಸ್ ಬರಬೇಕಿಲ್ಲ. ಏನು ಬಹುದು ಅಂತ ಬಂತಪ್ಪ ಇಲ್ಲಿ ಮತ್ತೆ. ಎಸ್, ಐ ಹ್ಯಾವ್ ಟು ಯೂಸ್ ಮೇ ಅನ್ನೋದು ಗೊತ್ತಾಗಬೇಕು ನಿಮಗೆ. ಸೊ ನಿಮಗೆ ಆಲ್ರೆಡಿ ಕೆಲವು ವೊಕ್ಯಾಬ್ಯುಲರಿನ ಲಿಸ್ಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಶಬ್ದ ಮಾಲಿನ್ಯ ಇಲ್ಲೆಲ್ಲ ಬಂದ್ಬಿಟ್ಟಿದೆ. ಸೌಂಡ್ ಪೊಲ್ಯೂಷನ್, ವಾಯು ಮಾಲಿನ್ಯ, ಏರ್ ಪೊಲ್ಯೂಷನ್, ಮಾನವ ಹಕ್ಕುಗಳ ಉಲ್ಲಂಘನೆ, ವಯೋಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಮೊದಲಾದ ಸಂದರ್ಭದಲ್ಲಿ. ಯಾವಾಗಪ್ಪ ಅಂತ ಈ ಸಂದರ್ಭಗಳಲ್ಲಿ ನಾವು ಏನು ಮಾಡ್ಬೋದು? ವಿ ಕ್ಯಾನ್ ಫೈಲ್ ದ ಕೇಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್. ನೋಡಿ, ದ ಕೇಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಆರ್ the public interest case can be filed. Yes, the case of public interest can be filed. ಹೂಡಬಹುದು ಅನ್ಲಿಕ್ಕೆ ಮೇ ಅನ್ನು ಬಳಸಿದ್ದೀವಲ್ಲ, ಮೇ ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ಕ್ಯಾನ್ ಕೂಡ ನಾವು ಬಳಸ್ಬೋದು. ಅಥವಾ ನೀವು ಇಲ್ಲಿ ಕ್ಯಾನ್ ಬಳಸಿದ್ದೀನಿ, ಇಲ್ಲಿ ನೀವು ಕ್ಯಾನ್ ಬದಲಿ ಮೇ ಕೂಡ ಬಳಸಬಹುದು. ನೋ ಅಬ್ಜೆಕ್ಷನ್. ದ ಕೇಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಮೇ ಬಿ ಫೈಲ್ಡ್, ಕ್ಯಾನ್ ಬಿ ಫೈಲ್ಡ್. ಯಾವಾಗ? ಯಾವ ಸಂದರ್ಭದಲ್ಲಿ ಅಂತ ಬಂತು ಅಂದರೆ ಇನ್ ಕೇಸ್ ಅಂತ ವರ್ಡ್ ಶಬ್ದವನ್ನು ನೀವು ಬಳಸಬೇಕು. ಇಂಥ ಸಂದರ್ಭದಲ್ಲಿ, ಇನ್ ಕೇಸ್ ಆಫ್, ರೈಟ್? ಸೊ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹೂಡಬಹುದು. ದ ಕೇಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಕ್ಯಾನ್ ಬಿ ಫೈಲ್ಡ್ ಇನ್ ಕೇಸ್ ಆಫ್ ಯಾವ ಸಂದರ್ಭದಲ್ಲಿ? ನಂಬರ್ 1, ಶಬ್ದ ಮಾಲಿನ್ಯ, ಸೌಂಡ್ ಪೊಲ್ಯೂಷನ್, ವಾಯು ಮಾಲಿನ್ಯ, ಏರ್ ಪೊಲ್ಯೂಷನ್, ಆ್ಯಂಡ್ ವಯೋಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್, ಮಾನವ ಹಕ್ಕುಗಳ ಉಲ್ಲಂಘನೆ ಮೊದಲಾದ ಸಂದರ್ಭದಲ್ಲಿ. ಸೊ ಇನ್ ವೇರಿಯಸ್ ಕೇಸಸ್ ಅಂತೂ ಅನ್ಬೋದು. ಇನ್ ದ ಕೇಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಕ್ಯಾನ್ ಬಿ ಫೈಲ್ಡ್ ಇನ್ ವೇರಿಯಸ್ ಕೇಸಸ್ ಲೈಕ್ ಸೌಂಡ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಆ್ಯಂಡ್ ವಯೋಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್. This is very important. Understand? So you have to find out the vocabulary connected to sentence. We'll go to the next one here. ಅವರ ಪರವಾಗಿ ಯಾರ ಬೇಕಾದರೂ ಮೊಕದ್ದಮೆ ಹೂಡಬಹುದು. ಅಗೇನ್ ಸಿ, ಹೂಡಬಹುದು ಇಲ್ಲಿ ಮತ್ತೆ ಮೇ ಆರು ಬರ್ಬೋದು, ಕ್ಯಾನ್ ಆದರೂ ಬರ್ಬೋದು. ಅವರ ಪರವಾಗಿ ಯಾರು ಬೇಕಾದರೂ ಮೊಕದ್ದಮೆ, ಈ ಶಬ್ದಗಳು ಆಲ್ರೆಡಿ ಬಂದ್ಬಿಟ್ಟಿದ್ದಾವೆ ನಮಗೆ. ಎನಿ ಒನ್ ಕ್ಯಾನ್ ಫೈಲ್ ದ ಕೇಸ್ ಆನ್ ಬಿಹಾಫ್ ಆಫ್ ದೆಮ್, ಅಂದರೆ ಯಾರು ಆ ಒಂದು ವಿಕ್ಟಿಮ್ಸ್ ಇರ್ತಾರೆ, ಯಾರಿಗೆ ತೊಂದರೆ ಆಗಿರ್ತದಲ್ಲ ಅವರ ಬಗ್ಗೆ. ಫಾರ್ ಎಕ್ಸಾಂಪಲ್, ನನಗೇನಾದರೂ ತೊಂದರೆ ಆಗೈತಪ್ಪ ಅಂದರೆ ನನಗೆ ಅಷ್ಟು ಶಕ್ತಿ ಇಲ್ಲ ಅಥವಾ ಐಡಿಯಾ ಇಲ್ಲ, ಅದ್ರ ಬಗ್ಗೆ ನೀವು ಏನು ಮಾಡ್ಬೋದು, ಇಂಟ್ರೆಸ್ಟ್ ತಗೊಂಡು ಈ ಪಬ್ಲಿಕ್ ಇಂಟ್ರೆಸ್ಟ್ ಅನ್ನೋದು ಕೇಸನ್ನು, ಸಾರ್ವಜನಿಕ ಹಿತಾಸಕ್ತಿ ಕೇಸನ್ನು ನೀವು ಕೂಡ ದಾವೆ ಹಾಕಬಹುದು. ಎನಿ ಒನ್ ಕ್ಯಾನ್ ಫೈಲ್ ದ ಕೇಸ್ ಆನ್ ಬಿಹಾಫ್ ಆಫ್ ದೆಮ್. ಇದನ್ನು ಇನ್ನೊಂದು ಚೂರು ಬೇರೆ ರೂಪ ಏನಪ್ಪ ಅಂದರೆ ಎನಿ ಒನ್ ಮೇ ಫೈಲ್ ದ ಕೇಸ್ ಆನ್ ಬಿಹಾಫ್ ಆಫ್ ದೆಮ್. ನಾನು ಹೇಳಿದ ಹಾಗೆ ಕ್ಯಾನ್ ಅಥವಾ ಮೇ
ಎರಡೇ ಡಿಫರೆನ್ಸ್, ಬೇರೆ ಏನೂ ಇಲ್ಲ. ಯಾವುದಾದರೂ ಒಂದನ್ನು ನೀವು ಬಳಸಬಹುದು. ಫೈನ್. ಎನಿವನ್ ಕ್ಯಾನ್ ಫೈಲ್ ದ ಕೇಸ್ ಆನ್ ಬಿಹಾಫ್ ಆಫ್ ದೆಮ್. ಅವರ ಪರವಾಗಿ, ವೆರಿ ಇಂಪಾರ್ಟೆಂಟ್. ಬೇರೆಯವರ ಪರವಾಗಿ ಅಂತ ಹೇಳ್ತಿರ್ತೀವಲ್ಲ ನಾವು, ಅವಾಗ ಆನ್ ಬಿಹಾಫ್ ಆಫ್ ಅಂತ ಯೂಸ್ ಮಾಡಬೇಕು. ಈಗ ಫಂಕ್ಷನ್ನಲ್ಲಿ ಲಾಸ್ಟಿಗೆ ಹೇಳ್ತಿರ್ತಾರೆ ನೋಡ್ರಿ, ನಾನು ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಐ ಥ್ಯಾಂಕ್ ಎವ್ರಿ ಒನ್ ಆನ್ ಬಿಹಾಫ್ ಆಫ್ all, on behalf of the management, on behalf of the staff, teaching and non-teaching, and on behalf of the students. ಅಂದರೆ ವಿದ್ಯಾರ್ಥಿಗಳ ಪರವಾಗಿ, ಮ್ಯಾನೇಜ್ಮೆಂಟ್ ಪರವಾಗಿ, ಶಿಕ್ಷಕ ಮತ್ತು ಶಿಕ್ಷಕೇತರ ಪರವಾಗಿ ನಾನು ಧನ್ಯವಾದ ಹೇಳುತ್ತೇನೆ. ಅವರ ಪರವಾಗಿ, ಆನ್ ಬಿಹಾಫ್ ಅನ್ಬೇಕು. ನೆಕ್ಸ್ಟ್ ಒನ್, ಇದರ ಪ್ರಕ್ರಿಯೆಯು ತುಂಬ ಸರಳ. ಪ್ರಕ್ರಿಯೆ ಅನ್ಲಿಕ್ಕೆ ನೀವು ಒಂದು ವರ್ಡನ್ನು ಹುಡುಕಾಡಬೇಕು, ಅದು ನಿಮಗೆ ಸಿಗುತ್ತೆ. ಪ್ರೊಸೆಸ್ ಅಂತ ಸಿಗುತ್ತೆ, ರೈಟ್? ಸೊ ದ ಪ್ರೊಸೆಸ್ ಈಸ್ ವೆರಿ ಸಿಂಪಲ್. ಇದರ ಪ್ರಕ್ರಿಯೆಯು ಬಹಳ ಸರಳ ಇದೆ. ಇಲ್ಲಿ ಈಸ್ ಅಂತ ಬಂತು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನಾದರೂ ಒಂದು ಇದೆ ಅಥವಾ ಇದೆಯನ್ನು ಕೂಡ ನಮಗಲ್ಲಿ ಹೈಡ್ ಆಗಿರ್ತದೆ, ಇರಲಿಕ್ಕಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಏನು? ಇದರ ಪ್ರಕ್ರಿಯೆಯು ತುಂಬ ಸರಳವಾಗಿದೆ ಅಂತ. ಅವಾಗಿದೆ ಅನ್ನೋ ವರ್ಡ್ ಡಿಲೀಟ್ ಮಾಡಲಾಗಿದೆ. ಅದ ಸರಳ ಅಂದ್ರೆ ಅರ್ಥ ಏನು? ಇದೆ ಅಂತ. ಸರಳ ಇದೆ, ಈಸಿ ಇದೆ, ಡಿಫಿಕಲ್ಟ್ ಇದೆ, ಚೆನ್ನಾಗಿದೆ ಅಂತ ಹೇಳ್ತೀವಲ್ಲ, ರೈಟ್? ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಏನು ಮಾಡಬೇಕು? ಇದೆ ಅನ್ನೋ ಶಬ್ದಕ್ಕೆ ಯಾವಾಗಲೂ ಈಸನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್, ಪ್ರಶ್ನೆ ಪತ್ರಿಕೆಯು ತುಂಬ ಸರಳ. ದ ಕ್ವೆಶ್ಚನ್ ಪೇಪರ್ ಈಸ್ ವೆರಿ ಈಸಿ. ಭಾಷಾಂತರವು ತುಂಬ ಸರಳ. ದ ಟ್ರಾನ್ಸ್ಲೇಷನ್ ಈಸ್ ವೆರಿ ಸಿಂಪಲ್. ಇದು ಮಾರ್ಕರ್ ಪೆನ್ನು. ಇಷ್ಟಿಗೆ ಬಿಡ್ತೇನೆ ನಾನು. ಇದು ಮಾರ್ಕರ್ ಪೆನ್ನು ಅಂದ್ರೆ ಅರ್ಥ ಮಾರ್ಕರ್ ಪೆನ್ ಇದೆ ಅಂತ. ದಿಸ್ ಈಸ್ ಅ ಮಾರ್ಕರ್ ಪೆನ್. ದಿಸ್ ಈಸ್ ಅ ಮಾರ್ಕರ್. ಅಂಡರ್ಸ್ಟ್ಯಾಂಡ್? ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ನ್ಯಾಯಾಲಯವು ಮೊಕದ್ದಮೆಯನ್ನು ಪರಿಗಣಿಸಿ ವಿಚಾರಣೆ ನಡೆಸುತ್ತದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ನಡೆಸುತ್ತದೆ ಅನ್ನೋ ವರ್ಬನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಏನಾಗುತ್ತೆ ಇದಕ್ಕೆ? ಯಾವುದು V1 ಬರ್ತದ, V2 ಬರ್ತದ, V3, V4, V5? ದಟ್ ಈಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಬಿಫೋರ್ ದ್ಯಾಟ್, ನ್ಯಾಯಾಲಯವು, ದ ಕೋರ್ಟ್, ಮೊಕದ್ದಮೆಯನ್ನು ಅಂದರೆ ಕೇಸನ್ನು ಪರಿಗಣಿಸು, ಕನ್ಸಿಡರ್, ವಿಚಾರಣೆ, ಎನ್ಕ್ವೈರಿ, ಈ ಥರ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ನಡೆಸುತ್ತದೆ. ನಾನಿಲ್ಲಿ ಬರ್ದೇನೆ, 2 ಸೆಂಟೆನ್ಸ್ ಇದ್ದಾವೆ, ನೋಡೋಣ ಅಂತ. ಏನು? ದ ಕೋರ್ಟ್ ವಿಲ್ ಕನ್ಸಿಡರ್ ಇಟ್ ಆ್ಯಂಡ್ ಸ್ಟಾರ್ಟ್ ಆ್ಯನ್ ಎನ್ಕ್ವೈರಿ. ನ್ಯಾಯಾಲಯವು ಮೊಕದ್ದಮೆಯನ್ನು ಪರಿಗಣಿಸಿ. ಪರಿಗಣಿಸಿ ಅನ್ಲಿಕ್ಕೆ ಏನಂತೀವಿ? ದಿಸ್ ಈಸ್ ದ ವರ್ಡ್ ಕನ್ಸಿಡರ್, ರೈಟ್? ಪರಿಗಣಿಸು, ಕನ್ಸಿಡರ್. ದ ಕೋರ್ಟ್ ನ್ಯಾಯಾಲಯ. ದೆನ್ ವಿಚಾರಣೆ ನಡೆಸುತ್ತದೆ. ನಡೆಸುತ್ತದೆ ಅನ್ನೋ ವರ್ಡಕ್ಕೆ ಬಹಳಷ್ಟು ತಲೆ ಕೆಡಿಸ್ಕೊಂಡು ಏನು ಯೂಸ್ ಮಾಡಬೇಕು? ನಡೆಸುತ್ತದೆ ಅಂತ ಅರ್ಥ ಕೈಗೆತ್ತಿಕೊಳ್ಳುತ್ತದೆ ಅಂತ ಅರ್ಥ, ಶುರು ಮಾಡ್ತದೆ ಅಂತ ಅರ್ಥ. ಸೊ ದ ಕೋರ್ಟ್ ವಿಲ್ ಸ್ಟಾರ್ಟ್ ಆರ್ ಇಟ್ ವಿಲ್ ಬಿಗಿನ್ ಆ್ಯನ್ ಎನ್ಕ್ವೈರಿ. ಎನ್ಕ್ವೈರಿ ಅಂತಂದರೆ ವಿಚಾರಣೆ. ಇಲ್ಲಿ ವಿಲ್ ಅಂತ ಬಳಸಿದ್ದೀನಿ ನಾನು. ಅಂದರೆ ನಡೆಸ್ತಾ ಇದೆ ಅಂತಲ್ಲ, ನಡೆಸಿದೆ ಅಂತಲ್ಲ, ಮುಗಿದಿಲ್ಲ. ನಡೆಸುತ್ತದೆ, ಇನ್ನು ಶುರು ಮಾಡ್ತದೆ ಅರ್ಥ. ಆ ಒಂದು ಸಂದರ್ಭದಲ್ಲಿ ನೀವು ವಿಲ್ ಬಳಸ್ಬೋದು. ಜೊತೆಗೆ ವಿಲ್ ಬೇಡ ಅಂತಂದಾಗ V5 ಅಂತ ಬರ್ತದೆ. ಕನ್ಸಿಡರ್ ಇದಕ್ಕೆ ಎಸ್ ಹಚ್ಚಿದರೆ ದ ಕೋರ್ಟ್ ಕನ್ಸಿಡರ್ಸ್ ಇಟ್ ಆ್ಯಂಡ್ ಸ್ಟಾರ್ಟ್ಸ್. ನೋಡಿ, ಇಲ್ಲಿ ಸ್ಟಾರ್ಟ್ ಅಂದರೆ ವಿಲ್ ಕನ್ಸಿಡರ್ ಆ್ಯಂಡ್ ವಿಲ್ ಸ್ಟಾರ್ಟ್ ಅಂತ ಅರ್ಥ ಆಯಿತು. ಇಲ್ಲೇ ವಿಲ್ ಬೇಡಪ್ಪ ನಮಗೆ, ದ ಕೋರ್ಟ್ ಕನ್ಸಿಡರ್ಸ್ ಇಟ್ ಆ್ಯಂಡ್ ಸ್ಟಾರ್ಟ್ಸ್ ಆ್ಯನ್ ಎನ್ಕ್ವೈರಿ ಅಂದರೂ ಕೂಡ ಬರ್ತದೆ. ನಾವು ಏನು ಮಿಸ್ಟೇಕ್ ಮಾಡ್ತೀವಿ ಅಂತಂದರೆ ದ ಕೋರ್ಟ್ ಕನ್ಸಿಡರ್ ಅಂತೀವಿ ಅಥವಾ ದ ಕೋರ್ಟ್ ಸ್ಟಾರ್ಟ್ ಅಂತೀವಿ. ದ ಕೋರ್ಟ್ ಅಂತ ಬಂದಾಗ ವಿಲ್ ಬೇಕಾಗಿಲ್ಲ ಅಂತಂದಾಗ ಕನ್ಸಿಡರ್ಸ್, ಸ್ಟಾರ್ಟ್ಸ್ ಅಂದರೆ ನೋಡಿ, ದ ಸ್ಟೂಡೆಂಟ್ ಅಟೆಂಡ್ ದ ಕ್ಲಾಸ್ ಅಲ್ಲ, ದ ಸ್ಟೂಡೆಂಟ್ ಅಟೆಂಡ್ಸ್ ದ ಕ್ಲಾಸ್. ಹಿ ಎಂಜಾಯ್ ಮ್ಯೂಸಿಕ್ ಅಲ್ಲ, ಹಿ ಎಂಜಾಯ್ಸ್ ಮ್ಯೂಸಿಕ್. ದ ಬಸ್ ಕಮ್ ಅಲ್ಲ, ದ ಬಸ್ ಕಮ್ಸ್. ದ ಟೀಚರ್ ಎಕ್ಸ್ಪ್ಲೇನ್ ಅಲ್ಲ, ದ ಟೀಚರ್ ಎಕ್ಸ್ಪ್ಲೇನ್ಸ್. ಅಂಡರ್ಸ್ಟ್ಯಾಂಡ್? ಹಾಗೆ ದ ಕೋರ್ಟ್ ಕನ್ಸಿಡರ್ಸ್ ಆ್ಯಂಡ್ ಸ್ಟಾರ್ಟ್ಸ್ ಆ್ಯನ್ ಎನ್ಕ್ವೈರಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್. ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ. ಸೊ 4 ಸೆಂಟೆನ್ಸ್ ಇದ್ದಾವೆ, ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನಿಧಾನವಾಗಿ ವೊಕ್ಯಾಬ್ಯುಲರಿನ ಫೈಂಡ್ ಔಟ್ ಮಾಡೋಣ, ದೆನ್ ವಿಲ್ ಕನೆಕ್ಟ್ ಇಟ್ ಟು ಸೆಂಟೆನ್ಸ್.
ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ, ಪರಿಸರ ಸಂರಕ್ಷಣೆ, ಭಿಕ್ಷಾಟನೆ, ಜೀತಗಾರಿಕೆ, ವೇಶ್ಯಾವಾಟಿಕೆ ಇಂತಹ ಅನೇಕ ವಿಷಯಗಳ ಬಗ್ಗೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳಲ್ಲಿ ಮಹತ್ವದ ತೀರ್ಪು ನ್ಯಾಯಾಲಯಗಳು ನೀಡಿವೆ. ವೆರಿ ಇಂಪಾರ್ಟೆಂಟ್. ಅಂದರೆ ಕೆಲಸವನ್ನು ಮುಗಿಸಿವೆ. ಒಂದು ಕೆಲಸವನ್ನು ಮುಗಿಸಿವೆ, ನೋಡಿವೆ, ಆಗಿವೆ ಅನ್ನಲಿಕ್ಕೆ ನಾವು ಏನು ಮಾಡ್ತೀವಿ? ಹ್ಯಾಸ್ ಅಥವಾ ಹ್ಯಾವ್ ಅನ್ನು ಬಳಸಿ ವರ್ಬ್ ನಂಬರ್ 3 ಅನ್ನು ಬಳಸಬೇಕು. ಒಂದು ಕೆಲಸ ಮುಗಿದು ಹೋಗಿದೆ, ನಾನೀಗ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್. ನೀವು ಅರ್ಥ ಮಾಡಿಕೊಂಡಿದ್ದೀರಿ, ಆಗಿದೆ. ಯು ಹ್ಯಾವ್ ಅಂಡರ್ಸ್ಟುಡ್. ಬಸ್ ಬರುತ್ತದೆ ಅಂದರೆ ದ ಬಸ್ ಕಮ್ಸ್. ಬಂದಿದೆ ಆಲ್ರೆಡಿ ಅಂದರೆ ದ ಬಸ್ ಹ್ಯಾಸ್ ಕಮ್. ಕ್ಲಾಸ್ ಶುರು ಆಗುತ್ತದೆ ಅಂದರೆ ದ ಕ್ಲಾಸ್ ಸ್ಟಾರ್ಟ್ಸ್ ಅಥವಾ ದ ಕ್ಲಾಸ್ ವಿಲ್ ಸ್ಟಾರ್ಟ್. ದ ಕ್ಲಾಸ್ ಆಲ್ರೆಡಿ ಶುರು ಆಗಿತ್ತಪ್ಪ ಅಂತ ಹೇಳಬೇಕು ಅಂದರೆ ದ ಕ್ಲಾಸ್ ಹ್ಯಾಸ್ ಸ್ಟಾರ್ಟೆಡ್. ನ್ಯೂ ಕೋರ್ಸ್ ಶುರು ಆಗುತ್ತದೆ ಅಂದರೆ ದ ನ್ಯೂ ಕೋರ್ಸ್ ಸ್ಟಾರ್ಟ್ಸ್. ಆಲ್ರೆಡಿ ಶುರು ಆಗಿದೆ ಅಂದರೆ ದ ನ್ಯೂ ಕೋರ್ಸ್ ಹ್ಯಾಸ್ ಸ್ಟಾರ್ಟೆಡ್. ನಾವು ಲೆಟ್ಸ್ ಚೆಕ್ ಹಿಯರ್. ಒಂದು ಸಿಕ್ತು, ಏನು? ಹ್ಯಾಸ್ ಅಥವಾ ಹ್ಯಾವ್ ಬರಬೇಕು. ಅದು ಹೆಂಗಂದರೆ ಸಿಂಗ್ಯುಲರ್ ಅಥವಾ ಪ್ಲೂರಲ್ ಇದ್ದರೆ ಸಿಂಗ್ಯುಲರ್ ಇದ್ದರೆ ಹ್ಯಾಸ್, ಪ್ಲೂರಲ್ ಇದ್ದರೆ ಹ್ಯಾವ್ ಅಂತ ಬರ್ತದೆ. ನೋಡೋಣ ನೀಡಿವೆ ಅನ್ನಲಿಕ್ಕೆ ಏನು ವರ್ಡ್ ಬರ್ತದೆ ನೋಡೋಣ. ಐತಿಹಾಸಿಕ ಸ್ಮಾರಕಗಳು, ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್. ಸಂರಕ್ಷಣೆ ಅಂದರೆ ಪ್ರೊಟೆಕ್ಟ್ ಮಾಡೋದು ಅಂತ ಅರ್ಥ. ಪರಿಸರ ಸಂರಕ್ಷಣೆ, ಎನ್ವೈರಮೆಂಟಲ್ ಪ್ರೊಟೆಕ್ಷನ್. ಭಿಕ್ಷಾಟನೆ, ಬೆಗ್ಗಿಂಗ್. ಜೀತಗಾರಿಕೆ, ಸ್ಲೇವರಿ. ವೇಶ್ಯಾವಾಟಿಕೆ, ಸೆಕ್ಸ್ ಟ್ರೇಡ್. ಇಂತಹ ಅನೇಕ ವಿಷಯಗಳ ಬಗ್ಗೆ ಇವೆಲ್ಲ ಏನಪ್ಪ ಅಂದರೆ ವಿ ಕ್ಯಾನ್ ಫೈಲ್ ದ ಕೇಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್. ಆ್ಯಂಡ್ ನೀಡಿವೆ ಮಹತ್ವದ ತೀರ್ಪುಗಳನ್ನು ನೀಡಿವೆ ಅಂದರೆ ಗಿವನ್. ನೀಡು ಅಂದರೆ ಗಿವ್. ಹ್ಯಾವ್ ಮತ್ತು ಹ್ಯಾಸ್ ಯೂಸ್ ಮಾಡೋದು ವರ್ಬ್ ನಂಬರ್ 3 ಯೂಸ್ ಮಾಡಬೇಕು. ಗಿವ್ ಇದರದ್ದು ವರ್ಬ್ ನಂಬರ್ 3 ಏನಾಗ್ತದಪ್ಪ ಅಂತಂದರೆ ಗಿವನ್ ಅಂತ ಆಗತ್ತೆ. ಸೊ ದ ಕೋರ್ಟ್ ಏನೋ ಎಲ್ಲಿ ಒಂದು ನಿಮಿಷ. ಎಸ್, ಫೈನ್. ಸಿ, ನ್ಯಾಯಾಲಯಗಳು ಅಂತಂದಾಗ ಕೋರ್ಟ್ಸ್ ಅಂತ ಆಯಿತು. ಫೈನ್. ನ್ಯಾಯಾಲಯಗಳು ಅಂತ ಕೋರ್ಟ್ಸ್ ಅಂತ ಅಂದಾಗ ನಾವೇನು ಮಾಡಬೇಕು? ಹ್ಯಾವ್ ಬರ್ತಾ ಹ್ಯಾಸ್ ಬರ್ತದ. ಸಿ, ಸಿಂಗ್ಯುಲರ್ ಇತ್ತು ಅಂದರೆ ಹ್ಯಾಸ್, ಪ್ಲೂರಲ್ ಇತ್ತು ಅಂದರೆ ಹ್ಯಾವ್. ಇಲ್ಲಿ ನ್ಯಾಯಾಲಯಗಳು ಅಂದರೆ ಕೋರ್ಟ್ಸ್ ಅಂತ ಆಯಿತು. ದ ಕೋರ್ಟ್ಸ್ ಹ್ಯಾವ್ ಗಿವನ್ ಅಂತ ಆಯಿತು. ಸೊ ನೋಡೋಣ. ದ ಕೋರ್ಟ್ಸ್ ಹ್ಯಾವ್ ಗಿವನ್, ನೀಡಿವೆ. ದ ಕನ್ಸಿಡರೇಬಲ್, ಮಹತ್ವದ ತೀರ್ಪು ಅಂತ ಅನ್ಲಿಕ್ಕೆ ಕನ್ಸಿಡರೇಬಲ್ ಜಡ್ಜ್ಮೆಂಟ್ ಅಂತ ಅಂತೀವಿ. ಒಂದಿಷ್ಟು ಬೇರೆ ಶಬ್ದಗಳನ್ನು ಹಾಕಿದ್ದೀನಿ, ಸಿನಾನಿಮ್ಸ್. ಏನು? ಸಿಗ್ನಿಫಿಕೆಂಟ್ ಅನ್ಬೋದು, ವೈಟಲ್ ಅನ್ಬೋದು, ಇಂಪಾರ್ಟೆಂಟ್ ಅನ್ಬೋದು. ಅವ ಪೀಪಲ್ ಪರವಾಗಿ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ನಾವು ಸಿಗ್ನಿಫಿಕೆಂಟ್, ವೈಟಲ್, ಇಂಪಾರ್ಟೆಂಟ್ ಡಿಸಿಷನ್, ಜಡ್ಜ್ಮೆಂಟ್ ಅಂತ ಹೇಳ್ಬೋದು. ದ ಕೋರ್ಟ್ಸ್ ಹ್ಯಾವ್ ಗಿವನ್ ದ ಕನ್ಸಿಡರೇಬಲ್ ಜಡ್ಜ್ಮೆಂಟ್, ತೀರ್ಪು, ದಟ್ ಈಸ್ ಜಡ್ಜ್ಮೆಂಟ್, ಇನ್ ವೇರಿಯಸ್ ಕೇಸಸ್. ಅನೇಕ ವಿಷಯಗಳು ಅಂತ ಬಂದಾಗ ವೇರಿಯಸ್ ಕೇಸಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್. ಯಾವುವು? ಸಚ್ ಆ್ಯಸ್ ಪ್ರೊಟೆಕ್ಷನ್ ಆಫ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್, ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ. ದೆನ್ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್, ಪರಿಸರ ಸಂರಕ್ಷಣೆ. ದೆನ್ ಬೆಗ್ಗಿಂಗ್, ಭಿಕ್ಷಾಟನೆ. ದೆನ್ ಸ್ಲೇವರಿ, ಜೀತಗಾರಿಕೆ. ದೆನ್ ಪ್ರಾಸ್ಟಿಟ್ಯೂಷನ್, ವೇಶ್ಯಾವಾಟಿಕೆ. ಪ್ರಾಸ್ಟಿಟ್ಯೂಷನ್ ಅಂದರೆ ಸೆಕ್ಸ್ ಟ್ರೇಡ್ ಅಥವಾ ಈ ಒಂದು ಓರಿಂಗ್, WHORING ಶಬ್ದ ಗೊತ್ತಿದ್ರೆ ಬಳಸ್ಬೋದು ಅಂತ ನಾನು ಹಾಕಿದ್ದೀನಿ. ನಿಮಗೆ ಬೇಕಾದಾಗ್ಬೋದು. ಈ ರೀತಿ ಬರೆದು ನೀವು ಬ್ರ್ಯಾಕೆಟ್ನಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ನಿಮ್ಮ ರೆಫರೆನ್ಸಿಗೆ ಇದನ್ನು ಕೊಟ್ಟಿದ್ದೇನೆ. ನೀವು ಪ್ರಾಸ್ಟಿಟ್ಯೂಷನರ್ ಯೂಸ್ ಮಾಡಿ, ಸೆಕ್ಸ್ ಟ್ರೇಡ್ ಅಂತ ಯೂಸ್ ಮಾಡಿ, ಅಥವಾ ಓರಿಂಗ್ ಆದರೂ ಯೂಸ್ ಮಾಡಿ. ಸೊ kindly practice single sentence, one liners, two liners, three liners, and that will help you to gain more and more confidence. I hope it is clear. Thank you very much. All the best.